ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಬಂದಾಯಿತು, ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ರಾಣಿ ಸತ್ಯ ಬಂದು ಕರಿತಾನೆ, ಆದರೆ ರಾಣಿ ಬರಲ್ಲ ಅಂತಾಳೆ. ಯಾಕೆ ಮಗಳೇ ಬರಲ್ಲ ಅಂತೀಯ, ನಾನೇನು ನಿನಗೆ ಚೆನ್ನಾಗಿ ನೋಡ್ಕೊಳ್ಳಲ್ವಾ, ಹಂಗೆ ಹಿಂಗೆ ಅಂತಾಳೆ. ಈ ಕಡೆ ಬಾಲನ ಕೈ ಇಟ್ಕೊಂಡಿದ್ದಾಳೆ, ಆ ಕಡೆ ಸತ್ಯನ ಕೈ ಇಟ್ಕೊಂಡಿದ್ದಾಳೆ. ಆಮೇಲೆ ಬಾ ಮಗಳೇ ಹೋಗೋಣ ಅಂತ ಸತ್ಯ ಹೇಳಿದ್ರೆ ಸತ್ಯನ ಕೈ ಬಿಡ್ತಾಳೆ, ಬಾಲನ ಕೈ ಇಟ್ಕೋತಾಳೆ. ಆವಾಗ ಚಂದುಗೆ ಹೇಳಿರ್ತಾಳೆ, ಅತ್ತೆ ಹಿಂಸೆ ಕೊಟ್ಟರು, ಅತ್ತೆ ಹಿಂಗೆ ಯಾರಿಗೋ ಕೊಟ್ಟು ಬರ್ತೀನಿ ಅಂದರು ಅಂತ ಅದೆಲ್ಲ ಹೇಳೋಕ್ಕೆ ಹೋಗಬೇಡ, ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಈ ಥರ ಮಾಡ್ತೀನಿ ಅಂತ ಮಾತಾಡ್ತಿದ್ದಿದ್ದು ಕೇಳಿಸ್ಕೊಂಡು ಅದನ್ನು ಮಾಮಂಗೆ ಹೇಳ್ಬೇಡ, ಮಾಮಂಗೆ ಹೇಳಿದ್ರೆ ಅತ್ತೆಗೆ ಬೈತಾರೆ, ಹೇಳೋಕ್ಕೆ ಹೋಗಬೇಡ ಅಂತ ಹೇಳಿದ್ಲು ಅಂತ ಅವನಿಗೆಲ್ಲ ಗೊತ್ತಿದೆ ಚಂದುಗೆ. ಆಮೇಲೆ ನೀನು ಬೇಡ ಹೋಗ್ಬಿಡು, ಬಾಲ ಮನೆಗೆ ಹೋಗ್ಬಿಡು, ನೀನು ಬಾಲನೇ ಚೆನ್ನಾಗಿ ನೋಡ್ಕೊತಾನೆ, ಅವನು ಅಲ್ಲೇ ಇದ್ದುಬಿಡು ಅಂತ ಹೇಳಿ ಇವನೇ ಚಂದುನೇ ಹೇಳಿ ಕಳಿಸಿರ್ತಾನೆ. ಆಮೇಲೆ ಸತ್ಯ ಹೋಗ್ತಾನೆ, ಸತ್ಯನೂ ಚಂದನೂ ಹೋಗ್ತಾರೆ ಕರೆಯೋಕ್ಕೆ. ಆಗ ಏನೇ ಮಾಡಿದ್ರೂ ಬರಲ್ಲ ಮಾಮ, ನಾನು ಇಲ್ಲೇ ಇರ್ತೀನಿ ಅಂತಾಳೆ. ಯಾಕಮ್ಮ, ನಾನು ಚೆನ್ನಾಗಿ ನೋಡ್ಕೊಳ್ಳಲ್ವಾ ಅಂತ. ನೋಡ್ಕೊತೀರಮ್ಮಮ್ಮ ಅಂತಾಳೆ. ನಾನು ಕಂಡ್ರೆ ಇಷ್ಟ ಇಲ್ವಾ ಅಂದರೆ ಇಷ್ಟ ಇದೆ ಮಮ್ಮ, ಮತ್ತೆ ಯಾಕೆ ಬರಲ್ಲ ಅಂತಂದರೆ ನಾನು ಬರಲ್ಲ ಮಮ್ಮ, ಇಲ್ಲೇ ಇರ್ತೀನಿ. ಸರಿ ಮತ್ತೆ ಅಂತೇಳ್ಬಿಟ್ಟು ಅವನಿಗೂ ಬೇಜಾರಾಗುತ್ತೆ. ಆಯಿತು, ಇನ್ಯಾವತ್ತೂ ನಾನು ಬಂದು ನೋಡಲ್ಲ ಹಾಗೆ ಅಂತ ಹೇಳ್ಕೊಂಡು ಸಿಟ್ಕೊಂಡು ಬರ್ತಾನೆ. ಆಮೇಲೆ ಚಂದೂನು ಜೊತೆನೇ ಬರ್ತಾನೆ, ಅಪ್ಪ ಮಗ ಇಬ್ಬರು ಬರ್ತಾರೆ. ಮನೆಗೆ ಬರ್ತಾರೆ. ಮನೆಗೆ ಬಂದು ಅವಳದು ಚಾಪೆ, ದಿಂಬು, ಬೆಡ್ಶೀಟು ಅವೆಲ್ಲನೂ ತಗೊಂಬಂದ್ಬಿಟ್ಟು ಇವೆಲ್ಲನೂ ಯಾರಿಗೆ ಕೊಡ್ತೀಯ ಕೊಡು, ಇಲ್ಲಾಂದರೆ ತಗೊಂಡೋಗಿ ತಿಪ್ಪೆಗೆಸಿ ಅಂತೇಳಿ ತಂದು ಹಾಲ್ಗೆ ಹಾಕ್ತಾನೆ ಸತ್ಯ. ಆವಾಗ ಶರಳೆ ಕೇಳ್ತಾಳೆ, ಯಾಕ್ರಿ ಇವೆಲ್ಲ ತಂದು ಎಸಿತಾ ಇದ್ದೀರಾ, ಯಾಕ್ರಿ ಏನಾಯ್ತು ರೀ ಅಂತ. ನಾನು ಇಷ್ಟೆಲ್ಲ ಕಷ್ಟಪಟ್ಟು ಸಾಕಿದ್ದಕ್ಕೂ ಸಾರ್ಥಕ ಇಲ್ದಂಗೆ ಮಾಡಿಬಿಟ್ಲು, ಬರಲ್ಲ ಅಂದ್ಬಿಟ್ಲು ನನ್ನ ಜೊತೆಗೆ ಅಂತ. ಯಾಕೆ ಬರಲ್ವಂತೆ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಬರಲ್ಲ ಅಂದ್ಬಿಟ್ಲು, ನಾನು ಇಷ್ಟೆಲ್ಲ ಕಷ್ಟಪಟ್ಟು ಸಾಕಿದ್ದಕ್ಕೂ ಸಾರ್ಥಕ ಇಲ್ದಂಗೆ ಮಾಡಿದ್ಲು, ಬರಲ್ಲ ಅಂದ್ಲು ಅಂಥೇಳಿ ಅವಳಿಗೆ ಬೈತಾ ಇರ್ತಾನೆ. ಆ ಬೈತಾ ಇದ್ದಾಗ ಚಂದುಗೆ ಸಹಿಸ್ಕೊಳಕ್ಕಾಗಲ್ಲ. ಅವನೇನು ಮಾಡ್ತಾನೆ, ಅಪ್ಪ ರಾಣಿಗೆ ಬೈಬೇಡಿಯಪ್ಪ ಅಂದು. ಬೈದೆ ಇನ್ನೇನೋ ಮಾಡಲಿ, ಅವಳು ಮಾಡಿದ್ದು ಸರಿನೇನ ಕೆಲಸ, ಏನು ಮಾಡಿದ್ಲು ಅವಳು ಅಂತ ಹೇಳ್ತಾನೆ. ಆವಾಗ ಅಪ್ಪ ರಾಣಿಗೆ ಹಂಗೆ ಅನ್ನೋಕ್ಕೆ ಕಾರಣ ಐತೆ ಅಪ್ಪ, ರಾಣಿ ತಪ್ಪೇನಿಲ್ಲಪ್ಪ ಅಲ್ಲಿ ಅಂತಾನೆ. ರಾಣಿ ತಪ್ಪೇನಿಲ್ಲ ಅಂದರೆ ಏನು ಕಾರಣ ಇದೆ, ಯಾಕೆ ಅವಳಿಗೆ ಇಲ್ಲೇನಾಗಿತ್ತು, ಯಾಕೆ ಇರೋಕ್ಕಾಗಲ್ಲ ಅಂತಾಳೆ ಅಂತ ಕೇಳ್ತಾನೆ. ಆವಾಗ ಅದಕ್ಕೆಲ್ಲ ಕಾರಣ ಅಮ್ಮನೇ ಅಪ್ಪ ಅಂತ ಹೇಳ್ತಾನೆ. ಅಮ್ಮನ ಅವಳೇನು ಮಾಡಿದ್ಲು ಅಂತ ಕೇಳ್ತಾನೆ ಸತ್ಯ. ಈ ಕಡೆ ರಾಣಿ ಅಳ್ತಾ ಕೂತಿದ್ದಾಳೆ. ಮಾಮ ತುಂಬ ಚೆನ್ನಾಗಿ ನೋಡ್ಕೊಳ್ಳೋನು, ಮಾಮನ ಬಿಟ್ಟು ಹೋಗ್ಬಿಟ್ನಲ್ಲ ಅಂತೇಳ್ಬಿಟ್ಟು ಅಳ್ತಾ ಕೂತಿದ್ದಾಳೆ. ಬಾಲ ಹೊಸ್ಬ, ಅವನ ಜೊತೆ ಇರಬೇಕಲ್ಲ ಅಂಥೇಳಿ ಒಂದು ಚಿಂತೆ ಹೇಗೆ ಅಂತ. ಹಾಗಾಗಿ ಬಾಲ ನೋಡ್ತಾನೆ, ನೊಂದ್ಕೋತಾನೆ, ಪಾಪ ಮಗು ಅಳ್ತಾ ಇದೆಯಲ್ಲ ಅಂತೇಳ್ಬಿಟ್ಟು. ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ ಇದೆ ಅವಳ ಹತ್ರ, ಹಂಗಾಗಿ ಅವಳಿಗೆ ಹತ್ರ ಹೋಗಿ ಮುದ್ದು ಮಾಡೋಕ್ಕೂ ಆಗಲ್ಲ, ಸುಮ್ಮನಿರವ ಅಂತ ಹೇಳೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಹಾಗೆ ಅವನು ನೊಂದ್ಕೊಂಡು ಸುಮ್ಮನೆ ಆಗಬೇಕಷ್ಟೆ. ಜೈಲರಿಗೆ ಫೋನ್ ಮಾಡ್ತಾನೆ. ರಾಣಿ ಹೇಳ್ತಾಳೆ, ಅಮ್ಮನ ಒಂದ್ಸರಿ ನೋಡಬೇಕು, ಅಮ್ಮನ ಹತ್ರ ಮಾತಾಡಬೇಕು, ಇಲ್ಲಾಂದರೆ ಅಮ್ಮನ ಹತ್ರ ಹೋಗಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಜೈಲರಿಗೆ ಫೋನ್ ಮಾಡ್ತಾನೆ. ಮೇಡಮ್ ಒಂದು ಸಲ ನನ್ನ ಮಗಳು ಕಾವೇರಿ ಮುಖ ನೋಡಬೇಕಂತೆ, ಹೇಗಾದರೂ ಮಾಡಿ ಏರ್ಪಾಡು ಮಾಡಿಕೊಡಿ ಮೇಡಮ್ ಅಂತೇಳಿ. ಸರಿ, ಫೋನಲ್ಲಿ ಮಾತಾಡಿದ್ರೆ ಆಯಿತು ಬಿಡು ಬಲ, ಅಲ್ಲಿ ನಮ್ಮ ಸಿಬ್ಬಂದಿಯವ್ರು ಕರ್ಕೊಂಬರ್ತಾರೆ, ಅಲ್ಲಿ ಮಾತಾಡು ಅಂತ ಹೇಳ್ತಾರೆ. ಇಲ್ಲ ಮೇಡಮ್, ಮುಖ ನೋಡಬೇಕಂತೆ ರಾಣಿ ಅಂತ. ಫೋನಲ್ಲಿ ಮುಖ ನೋಡಬೇಕಂತೆ, ವೀಡಿಯೋ ಕಾಲಲ್ಲಿ ತೋರಿಸ್ಬೇಕು ಅಂತಾನೆ. ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ತುಂಬ. ಆವಾಗ ತುಂಬ ನೊಂದ್ಕೊಬಿಟ್ಟಿದೆ ಮಗು, ತುಂಬ ಆಸೆ ಪಡ್ತಾಯಿದೆ ಮೇಡಮ್ ಅಂತೇಳಿ ಹಂಗೆ ಮಾತಾಡ್ತಾ ಇರ್ತಾರೆ. ಈ ಕಡೆ ಸತ್ಯ ಸರಳೊಂದು ವಿಷಯ ಗೊತ್ತಾದ ತಕ್ಷಣ ಯಾರಿಗೋ ಆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಯಾರಿಗೋ ರಾಣಿನ ಕೊಡೋದು ಅಂತ ಅಮ್ಮ ಮಾತಾಡ್ತಾ ಇದ್ದಿದ್ದನ್ನು ಕೇಳಿಸ್ಕೊಂಡು, ಹಂಗಾಗಿ ನಾನೇ ಪ್ಲ್ಯಾನ್ ಮಾಡಿ ಬಾಲನ ಮನೆಗೆ ಕಳಿಸ್ಕೊಟ್ಟೆ ಅಪ್ಪ ಅಂತ ಹೇಳ್ತಾನೆ. ಯಾರಿಗೆ ಕಳಿಸ್ಕೊಡ್ತೀನಿ ಅಂದೆ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಮಾತೇ ಆಡಲ್ಲ, ಅದಕ್ಕೆ ಸುಮ್ಮನಾಗ್ತಾಳೆ. ಇವನಿಗೆ ಸಿಟ್ಟು
ಸಿಟ್ಟು ಬಂದ್ಬಿಡುತ್ತೆ ಸತ್ಯಂಗೆ. ಸರಳ ಮಾತೇ ಆಡಲ್ಲ, ಎಷ್ಟು ಸಲ ಕೇಳಿರೂ ಮಾತಾಡಲ್ಲ, ಸಿಟ್ಟು ಬರುತ್ತೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಅಲ್ಲ ಮಗು ಏನೇ ಮಾಡಿತ್ತು ನಿನಗೆ, ಯಾಕೆ ಹಂಗೆ ದ್ವೇಷ ಮಾಡ್ತೀಯ ಮಗು ಮೇಲೆ, ಏನು ಬಂದಿದೆಯಾ ನಿನಗೆ, ದುಡ್ಡು ದುಡ್ಡು ಅಂತ ಸಾಯ್ತೀಯಲ್ಲ ಯಾವಾಗ ನೋಡಿದ್ರು, ಯಾರೋ ದುಡ್ಡು ಕೊಡ್ತೀನಿ ಅಂದರು ಅಂತೇಳ್ಬಿಟ್ಟು ಅವ್ರಿಗೆ ಕೊಡೋಕ್ಕೆ ಅಮ್ಮ ಒಪ್ಪಿದ್ರು ಅಂತ ಹೇಳ್ತಾನೆ. ಆವಾಗ ಇವನಿಗೆ ಕೋಪ ಬಂದ್ಬಿಡುತ್ತೆ ಸತ್ಯಂಗೆ. ಆಮೇಲೆ ಬಾಯಿ ಬಿಡ್ಸೋಕ್ಕೆ ಅಂತ ಸರಳ ಏನು ಹೇಳೋದೇ ಇಲ್ಲ. ಹಂಗಾಗ್ಬಿಟ್ಟು ಕೋಪ ಬಂದ್ಬಿಡುತ್ತೆ ಇವನಿಗೆ ಸತ್ಯಂಗೆ. ಸಿಕ್ಕಾಬಟ್ಟೆ ಕೇಳೋವಷ್ಟು ಕೇಳ್ತಾನೆ, ಎಷ್ಟು ಸಲ ಕೇಳಿರೂ ಅವಳು ಹೇಳೋದೇ ಇಲ್ಲ. ಹಾಗಾಗಿ ಎತ್ತಿ ಕಪಾಲಿಗೆ ಹೊಡೆದೇ ಬಿಡ್ತಾನೆ. ಕೋಪ ಬಂದು ಕಪಾಲಿಗೆ ಹೊಡೆದೇ ಬಿಡ್ತಾನೆ. ಆವಾಗ ಅವಳು ತಪ್ಪಾಯ್ತು ರೀ, ಇವತ್ತಿಗೆ ನನಗೂ ನಿನಗೂ ತೀರ್ತು ಋಣ, ಹಾಗೆ ಹೀಗೆ ಅಂತೆಲ್ಲ ಬೈತಾನಲ್ಲ. ಆವಾಗ ತಪ್ಪಾಯ್ತು ರೀ ಅಂತ ಹೋಗಿ ಕಾಲಿಟ್ಕೊತಾಳೆ ಸರಳ. ಏನೇ ಕಾಲಿಟ್ಕೊಂಡ್ರೂ ಅವನು ಕ್ಷಮಿಸೋಕ್ಕಿಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.